ರಾಮಲಲ್ಲಾ ಮೂರ್ತಿ ಕಲ್ಲು ಕಳುಹಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕಲ್ಲು ಸಿಕ್ಕಂತಹ ಒಂದು ಜಾಗ ಏನಿತ್ತು, ಆ ಗುತ್ತಿಗೆದಾರ ಏನಿದೆ ಆತನಿಗೆ ದಂಡವನ್ನ ಕಟ್ಟಿರುವಂತಹ ಒಂದು ವಿಚಾರ ಹೊರಬಂದಿದೆ. ಶಿಲೆಯ ಕಲ್ಲು ಆಯ್ಕೆಗೂ ಮುನ್ನಾನೇ ನಾನು ದಂಡ ಕಟ್ಟಿದ್ದೆ ಅಂತ ಹೇಳಿ ಈಗ ಶ್ರೀನಿವಾಸ್ ಹೇಳ್ಕೊತಾ ಇದ್ದಾರೆ. ಅನಧಿಕೃತವಾಗಿ ಕಲ್ಲು ತೆಗೆದಿದ್ದಕ್ಕೆ ನನಗೆ ದಂಡ ವಿಧಿಸಲಾಗಿತ್ತು. ಆ ಒಂದು ದಂಡವನ್ನ ನಾನು ಈ ಹಿಂದೆನೆ ಕಟ್ಟಿದ್ದೀನಿ, 1.5 ವರ್ಷದ ಹಿಂದೆ ಕಟ್ಟಿದ್ದೀನಿ. ಅದು 2022ರ ಜುಲೈನಲ್ಲಿ ದಂಡ ಪಾವತಿಸಿದ್ದೀನಿ ಅನ್ನುವಂಥದ್ದನ್ನ ಶ್ರೀನಿವಾಸ್ ಹೇಳ್ಕೊಳ್ತಾ ಇದ್ದಾರೆ. ಈಗ 80,000 ದಂಡವನ್ನ ಕಟ್ಟಿದ್ದಾರೆ ಗುತ್ತಿಗೆದಾರ ಶ್ರೀನಿವಾಸ್. ಬಳಿಕ ರಾಮನ ಮೂರ್ತಿ ಕೆತ್ತನೆಗೆ ಆ ಕಲ್ಲು ಆಯ್ಕೆಯಾಗಿರುವಂಥದ್ದು. ಆದರೆ ಯಾವಾಗ ಆ ಕಲ್ಲನ್ನು ತೆಗೆಯಲಾಯ್ತಲ್ಲ ಆ ಜಮೀನಿನಿಂದ, ಆಗ್ಲೇನೆ ಇದು ಅಕ್ರಮವಾಗಿ ಈ ಕಲ್ಲನ್ನು ತೆಗೆಯಲಾಗಿದೆ ಅನ್ನುವಂಥದ್ದನ್ನ ಹೇಳಿ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ನಿಂದ ಅವರಿಗೆ ದಂಡವನ್ನು ಹಾಕಲಾಗಿತ್ತು. 80,000 ರೂಪಾಯಿ ದಂಡವನ್ನು ಆಗಲೇ ಹಾಕಲಾಗಿತ್ತು. ಆ ದಂಡದ ಮೊತ್ತವನ್ನು ಈಗಾಗಲೇ ನಾನು 1.5 ವರ್ಷದ ಹಿಂದೆ ಪಾವತಿ ಮಾಡಿ ಆಗಿದೆ ಅನ್ನುವಂಥದ್ದು ಶ್ರೀನಿವಾಸ್ ಅವರ ಮಾತು. ಸೊ ಈಗ ವಿಚಾರ ಇರುವಂಥದ್ದು, ಈಗ ಭವ್ಯ ರಾಮ ಮಂದಿರದಲ್ಲಿ ಬಾಲರಾಮನ ಮೂರ್ತಿ ಈಗಾಗಲೇ ಪ್ರತಿಷ್ಠಾಪನೆ ಆಗಿದೆ, ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಗಿದೆ. ಆ ಒಂದು ಮೂರ್ತಿಗೆ, ಆ ಮೂರ್ತಿ ಕೆತ್ತನೆಗೆ ಬಳಸಲಾಗಿರುವಂತಹ ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಒಂದು ಕಲ್ಲೇನಿದೆಯಲ್ಲ ಅದು ಮೈಸೂರಿನ ಒಂದು ಜಮೀನಿನಿಂದ ತೆಗೆದಿರುವಂತಹ ಕಲ್ಲು. ಸೊ ಈಗ ರಾಮಮೂರ್ತಿ ವಿಚಾರಕ್ಕೆ ದಂಡ ಕಟ್ಟಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ತಪ್ಪು ಪ್ರಚಾರ ಬೇಡ ಅಂತ ಹೇಳಿ ಶ್ರೀನಿವಾಸ್ ಕೂಡ ಈಗ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮೂರ್ತಿಗೆ ಕಲ್ಲು ಆಯ್ಕೆ ಆಗಿರುವಂಥದ್ದು ಅದು 6 ತಿಂಗಳ ಹಿಂದೆ ಅಷ್ಟೇ. ಆದರೆ ನಾನು ದಂಡ ಕಟ್ಟಿರೋದು 1.5 ವರ್ಷದ ಹಿಂದೆ. ಸೊ ನಾನು ತೆಗೆದಾಗ ಆ ಕಲ್ಲನ್ನ ಆ ಜಾಗದಿಂದ ಮೈನಿಂಗ್ ಮಾಡಿ ತೆಗೆದಿದ್ದಾಗ ಅನುಮತಿ ಪಡೆಯದೇ ನಾನು ಗಣಿಗಾರಿಕೆ ಮಾಡಿದ್ದಕ್ಕೋಸ್ಕರ ದಂಡವನ್ನ ಹಾಕಲಾಗಿತ್ತು. ಸೊ ಆ ದಂಡವನ್ನ ಕಟ್ಟಾಗಿದೆ ಅಂತ ಹೇಳಿ ವಿಡಿಯೋ ಮೂಲಕ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಶ್ರೀನಿವಾಸ್. ರಾಮನ ಕಲ್ಲು ಕೊಟ್ಟಿರೋಂಥ ನಾನೇ. ಅದು ಏನಂತಂದರೆ, ನಾವು ಈಗಾಗಲೇ TV ಚಾನಲ್ ಅವರಲ್ಲಿ ಮಾಧ್ಯಮದವರೆಲ್ಲ ತುಂಬ ಬಂದು ಮಾತಾಡ್ಸಿದ್ರೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಯಾಕಂದರೆ ಅವರಿಲ್ಲದೇ ಇದ್ದರೆ ನಾವು ಗುರುತಿಸ್ಕೊಳ್ಳೋಕ್ಕೂ ಆಯ್ತಿರಲಿಲ್ಲ. ಅದೇ ರೀತಿ ನಮ್ಮ ಇದಕ್ಕೆ ಅಯೋಧ್ಯೆಗೆ ಕಲ್ಲು ಕೊಟ್ಟಿರೋದಕ್ಕೆ ಏನೋ ದುಡ್ಡೇ ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತೇಳಿ ಏನೇನೋ ಪ್ರಚಾರ ಮಾಡಿ ಮಾಡ್ತಾಯಿದ್ದಾರೆ ಅಂತೇಳಿ ನಮ್ಮ ಗುರುಗಳು ಬೈದರು ಅಂದರೆ ಆ ಥರ ಕೆಟ್ಟಾಗಲ್ಲ. ಇಲ್ಲಪ್ಪ ನಿಮಗೆ ದುಡ್ಡು ಕೊಟ್ಟಿಲ್ವಾ, ಮೋಸ ಮಾಡಿದ್ದೀವ, ನಮ್ಮ ಟ್ರಸ್ಟಿಂದ ನಿಮಗೆ ದುಡ್ಡು ಕೊಟ್ಟಿದ್ದೀವಿ ತಾನೆ ಅಂತ ಕೇಳಿದ್ರು. ನಿಜವಾಗ್ಲೂ ದುಡ್ಡು ಕೊಟ್ಟಿದ್ದಾರೆ. ನಮಗೆ ಸಮರ್ಥವಾಗಿ ಅದೇನು ಕೊಡಬೇಕೋ ಅದನ್ನು ಕೊಟ್ಟು ಅವರು ಅಯೋಧ್ಯೆಗೆ ಕಲ್ಲನ್ನ ತಗೊಂಡೋಗಿದ್ದಾರೆ. ದಯವಿಟ್ಟು ತಪ್ಪು ಪ್ರಚಾರ ಕೊಡಬೇಡಿ. ನಾನು ಬೇರೆ ವಿಷಯ ಏನು ಹೇಳಿಲ್ಲ. ಆದರೆ ನಾನು ದಂಡ ಕಟ್ಟಿರೋದು ಮಾತ್ರ ನಿಜ. ದಂಡ ಕಟ್ಟಿರೋದು ನಿಜ. ಅಂದರೆ ನಮಗೆ ಗಣಿಗಾರಿಕೆ ಆ ಥರ ಮಾಡಬೇಕು ಅನ್ನೋದು ನಮ್ಗೆ ಆ ಥರ ಗೊತ್ತಿರಲಿಲ್ಲ. ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಬಂದು ಒಂದು ಬುದ್ಧಿ ಹೇಳಿ, ಈ ಥರ ಮಾಡಬಾರ್ದಪ್ಪ, ಒಂದು ಲೈಸೆನ್ಸ್ನ ತಗೊಂಡು ಮಾಡಬೇಕು ಅಂತ ಹೇಳಿ, ಏನೋ ಒಂದು ತಪ್ಪಿಗೆ ಒಂದು ಈ ಥರ ಮಾಡಬೇಕಪ್ಪ ಅಂತ ಹೇಳಿ ನಮಗೆ ಎಚ್ಚರಿಕೆ ಕೊಟ್ಟರು. ಅದಾದಮೇಲೆ ನಾವು ಎಲ್ಲೂ ಮಾಡೋಕ್ಕೆ ಹೋಗಲಿಲ್ಲ. ಇರೋ ಕಲ್ಲನ್ನ ನಾವು ರಾಮನಿಗೆ ಕಲ್ಲು ಅಂತದು ಗೊತ್ತೇ ಇರಲಿಲ್ಲ. ಅದು ರಾಮನ ಕಲ್ಲು ಗುರುತಿಸೋಕ್ಕೂ ಮುಂಚೆ 2 ತಿಂಗಳು ಮುಂಚೆನೇ ಇದು ನಡೆದೋಗಿರೋದು. ಆದರೆ ರಾಮನ ಕಲ್ಲಿಗೂ ಮತ್ತು ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾವು ಏನಾದರೂ ಮಿಸ್ಟೇಕಾಗಿ ಏನಾದರೂ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಅದರಲ್ಲಿ ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ. ಅಂದರೆ ದಂಡ ಕಟ್ಟಿರೋದು ನಿಜ. ನಾನು ಮಾಡ್ತಿದ್ದ ಕಲ್ಲು ಇದು ಮಾಡೋದಕ್ಕೆ ದಯವಿಟ್ಟು ಕ್ಷಮಿಸಿ. ಯಾರು ಈ ರೀತಿ ನಮಗೆ ಅಪಪ್ರಚಾರ ಮಾಡಬೇಡಿ. ನಮ್ಮ ಇದಕ್ಕೆ ಒಂದು ಗೌರವ ಕೊಡಿ, ನಾವು ಮಾಡಿದ ಕೆಲಸಕ್ಕೂ ಒಂದು ಗೌರವ ಕೊಡಿ ಅಂತ ಕೇಳ್ತಾ ನಿಮ್ಮ ಕೈ ಮುಗಿದು ಕೇಳ್ತೀನಿ, ಯಾರೂ ತಪ್ಪಾಗಿ ಮಾಡಬೇಡಿ. ನಾವು ರಾಮನ ಕಲ್ಲಿಗಂತೂ ನಿಜವಾಗ್ಲೂ ನಾವು ದಂಡ ಕಟ್ಟಿಲ್ಲ. ಅಂದರೆ ಅದಕ್ಕಿಂತ ಮುಂಚೆ ನಾವು ಕಲ್ಲು ಕಿತ್ತು ಹಾಕಬೇಕಾದ್ರೆ ಆ ಥರ ನಮಗೆ ಆಗಿದ್ದು ಇನ್ಸ್ಟೆಂಟು. 1-2 ತಿಂಗಳು ಹಿಂದೆ ರಾಮನ ಕಲ್ಲು ಸೆಲೆಕ್ಟ್ ಆಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ, ಕನಸಲ್ಲೂ ನಾವು ಅಂದ್ಕೊಂಡಿರಲಿಲ್ಲ. ಅದಾದಮೇಲೆ 2 ತಿಂಗಳಾದಮೇಲೆ ಎಲ್ಲ ಕಡೆಯೂ ಕಲ್ಲು ಹುಡುಕ್ತಾ ಇದ್ದಾರೆ ಅಂತೇಳಿ ನಮ್ಗೆ ಹೇಳಿದಾಗಲೇ ನಮ್ಮ ಸುರೇಂದ್ರ ಸರು ಆಮೇಲೆ ನಾವು ರಾಮನಿಗೆ ಕಲ್ಲಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಫೋಟೋ ಹೊಡೆದು ಕಳಿಸಿ ಅದು ತೊಗೊಂಡೋಗಿದ್ದು. ಆದರೆ ಯಾರೋ ಹೇಳಿದ್ರಂತೆ ಆ ಥರ ಎಲ್ಲ ನಡೀತಾ ಇದೆಯಪ್ಪ, ದಯವಿಟ್ಟು ನೀನೇ ಇದು ಮಾಡುವಂಥ. ಆ ಥರ ಏನಾದರೆ ಇನ್ನು ಮುಂದೆ ನಾವು ಯಾವುದೇ ಮಾಧ್ಯಮಕ್ಕೂ ಯಾವುದಕ್ಕೂ ಇನ್ನು ಮುಂದೆ ಯಾವುದೇ ಸ್ಟೇಟ್ಮೆಂಟ್ ಕೊಡಲ್ಲ. ಇವತ್ತಿಗೆ ಲಾಸ್ಟು ಕೈ. ಇದು ಶ್ರೀನಿವಾಸ್ ಅವರು ಕೊಡ್ತಾ ಇರುವಂತಹ ಒಂದು ಸ್ಪಷ್ಟನೆ. ಈಗ ಎಲ್ಲವೂ ಕೂಡ ಸ್ಪಷ್ಟವಾಗಿದೆ. ಆದರೆ ಅಯೋಧ್ಯೆಗೆ ಶಿಲೆ ನೀಡಿದಂತಹ ಶ್ರೀನಿವಾಸ್ಗೆ ದಂಡ ವಿಧಿಸಿದಂತಹ ವಿಚಾರ ಏನಿದೆಯಲ್ಲ, ಆ ಒಂದು ದಂಡವನ್ನ 80,000 ರೂಪಾಯಿನ ಬಿಜೆಪಿ ಕೊಡುತ್ತೆ ಅನ್ನುವಂಥ ಒಂದು ಹೇಳಿಕೆಯನ್ನ ಏನು ಕೊಟ್ಟರಲ್ಲ ಮೈಸೂರು ಕೊಡಗು ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ, ಆಗ ಈಗ ಮತ್ತೆ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು, ವಿವಾದದ ರೂಪವನ್ನು ಪಡ್ಕೊಂಡಿದ್ದು ಇದೇ ಸ್ಟೇಟ್ಮೆಂಟ್ ನಿಂದಾಗಿ. ಯಾಕೆಂದ್ರೆ ಮೈಸೂರಿನ ಗುಜ್ಜೇಗೌಡನಪುರ ಗ್ರಾಮದ ಬಳಿ ಸಿಕ್ಕಿದಂತಹ ಒಂದು ಕಲ್ಲು, ರಾಮದಾಸ್ ಅವರ ಜಮೀನಿನಲ್ಲಿ ಕಲ್ಲು ತೆಗೆದಿದ್ರು ಶ್ರೀನಿವಾಸ್ ಅವರು. ಕೃಷಿ ಜಮೀನಿನಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಒಂದು ಆ ಕಲ್ಲು. ಸೊ ಆಗ ದಂಡವನ್ನ ಹಾಕಲಾಗಿತ್ತು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ವಿಧಿಸಿದಂತಹ ಒಂದು ದಂಡ, ಆ ದಂಡವನ್ನ ಈಗಾಗಲೇ ಶ್ರೀನಿವಾಸ್ ಅವರು ಕಟ್ಟಿ ಆಗಿದೆ.
ಇಲ್ಲಿ ಅವ್ರು ಮಾಡಿರುವಂಥದ್ದು ಅವ್ರು ಕಟ್ಟಿರುವಂತಹ ಒಂದು ದಂಡ ತಾನು ಇಲ್ಲಿಗಲ್ ಆಗಿ ಈ ಕಲ್ಲನ್ನ ತೆಗದೆ ಅಂತ ಹೇಳಿ. ಬಟ್ ಆ ಟೈಮ್ನಲ್ಲಿ ಅದನ್ನ ಬಾಲರಾಮನ ಮೂರ್ತಿಗೆ ಬಳಸಲಾಗುತ್ತೆ ಅನ್ನುವಂಥದ್ದು ಎಲ್ಲೂ ಕೂಡ ಮೆನ್ಷನ್ ಆಗಿರಲಿಲ್ಲ. ಬಟ್ ಈಗ ಯಾಕೆ ಅದನ್ನ 80,000 ರೂಪಾಯಿ ನಾನು ಕೊಡ್ತೀನಿ ಅಥವಾ ಬಿಜೆಪಿ ಕೊಡುತ್ತೆ ಅಂತ ಹೇಳಿ ಪ್ರತಾಪ್ ಸಿಂಹ ಅವರು ಹೇಳಿದ್ರು ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ರಾಮದಾಸ್ ಅವರು ಅವರ ಜಮೀನಿನಲ್ಲಿ ಕಲ್ಲಿತ್ತು, ಅಲ್ಲಿ ಸ್ವಲ್ಪ ಉಳುಮೆ ಮಾಡಲಿಕ್ಕೆ ಕಷ್ಟ ಆಗಿದೆ, ಅದನ್ನು ತೆಕ್ಕೊಡಿ ಅಂತ ಕೇಳಿದ್ದಾರೆ. ಆಗ ಅವರು ಶ್ರೀನಿವಾಸ್ ಅವರು ಹೋಗಿ ಆ ಕಲ್ಲನ್ನು ತೆಗೆದಿದ್ದಾರೆ. ಒಳಗಡೆ ಒಳ್ಳೆ ಕಲ್ಲು ಸಿಕ್ಕಿದೆ, ಅದನ್ನು ತೆಗೆದು ಹಾಗೆ ಇಟ್ಟಿದ್ದಾರೆ. ಆಮೇಲೆ ಕೊನೆಗೆ ಅದರ ಆ ಕಲ್ಲಿನ ಯೋಗ, ರಾಮದಾಸ್ ಅವ್ರ ಯೋಗ ಅಥವಾ ಶ್ರೀನಿವಾಸ್ ಕೈಯಿಂದಲೂ ಕೂಡ ಇಂಥದ್ದೊಂದು ಆಗಬೇಕಿತ್ತು ಕೆಲಸ. ಹಾಗಾಗಿ ಅಯೋಧ್ಯೆಯಲ್ಲಿ ರಾಮಲಲ್ಲನ ವಿಗ್ರಹ ಕೆತ್ತನೆಗೆ ಆ ಕಲ್ಲು ಸೆಲೆಕ್ಟ್ ಆಯಿತು. ಆ ಕಲ್ಲನ್ನು ಇವತ್ತು ಹೀಗೆ ತಗೊಂಡೋಗಿ ಕಳಿಸ್ಲಿಕ್ಕಾಗಲ್ಲ, ಅದಕ್ಕೆ ಮತ್ತೆ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕಿತ್ತು. ಅವರು ಅನಧಿಕೃತವಾಗಿ ಅದನ್ನು ಕಲ್ಲನ್ನು ತೆಗೆದಿದ್ದಾರೆ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಏನು ಮಾಡೋಕ್ಕಾಗಲ್ಲ. ಆದರೂ ಸರ್ಕಾರದ ಏನು ದಂಡ ಇದೆ ಆ ದಂಡನ ಹಾಕಿದ್ದಾರೆ. ಖಂಡಿತ ಶ್ರೀನಿವಾಸ್ ಅವರಿಗೆ ಆ ದಂಡ ಏನು ಕಟ್ಟಿದ್ದಾರೆ ಅದನ್ನು ನಮ್ಮ ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ನಮ್ಮ ಅಧ್ಯಕ್ಷರ ಕೈಯಿಂದಲೇ ನಾವು ನಮ್ಮ ಪಕ್ಷದ ವತಿಯಿಂದಲೇ ನಿಮಗೆ 80,000 ಕೊಡ್ತಾರೆ. ನಮ್ಮ ವಚ್ಚಣ್ಣ ಅವರು ಅಧ್ಯಕ್ಷರಾಗಿದ್ದರು, ನಮ್ಮಲ್ಲೆಲ್ಲ ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿದ್ದಾರೆ, ತಲೆ ಕೆಡಿಸ್ಕೊಂಬಿಡಿ, ನಾವು ಕೊಡ್ತೀವಿ. ರಾಮದಾಸ್. ಸೊ ಇದು ಪ್ರತಾಪ್ ಸಿಂಹ ಅವರ ಒಂದು ಮಾತುಗಳು. ಈ ಹಿಂದೆ ಏನು ದಂಡವನ್ನು ಕಟ್ಟಿದ್ರು 80,000 ರೂಪಾಯಿ, ಅದು ಪಕ್ಷದ ವತಿಯಿಂದ ಕೊಡ್ತೀವಿ ವಾಪಸ್ ಶ್ರೀನಿವಾಸ್ ಅವರಿಗೆ ಅನ್ನುವಂಥ ಒಂದು ಮಾತನ್ನು ಪ್ರತಾಪ್ ಸಿಂಹ ಅವರು ಹೇಳ್ತಾರೆ. ಡೀಟೇಲ್ಸ್ ಪಡಿ ತಗೋಣ. ನಮ್ಮ ಪ್ರತಿನಿಧಿ ರಾಮ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರಾಮ್, ಈಗ ಶ್ರೀನಿವಾಸ್ ಅವರು ಕೂಡ ಹೇಳಿ ಆಯಿತು. ಸೊ ವಿಚಾರ ಈಗ ಸ್ಪಷ್ಟವಾಗಿದೆ. 1.5 ವರ್ಷದ ಹಿಂದೆ ಅವರು ಗಣಿಗಾರಿಕೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಕಲ್ಲು ಸಿಕ್ತು, ಆ ಕಲ್ಲು ಅಕ್ರಮವಾಗಿ ಗಣಿಗಾರಿಕೆ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ದಂಡ ಹಾಕಿದ್ರು. 80,000 ರೂಪಾಯಿ ದಂಡ ಹಾಕಿರೋದನ್ನ ಆನ್ಲೈನಲ್ಲಿ ಚಲನ್ ಕಟ್ಟಿರೋದನ್ನು ಕೂಡ ಶ್ರೀನಿವಾಸ್ ತೋರಿಸಿದ್ದಾರೆ ಈಗ. ಸೊ ಈಗಿರುವಂಥ ವಿಚಾರ, ಇದು ಬಾಲರಾಮನ ಮೂರ್ತಿ ಈ ಕಲ್ಲನ್ನ ಆಮೇಲೆ ಬಳಸಿರುವಂಥದ್ದು, 6 ತಿಂಗಳಲ್ಲಿ ಆಗಿರುವಂಥದ್ದು. ಇದು ಇವ್ರು ದಂಡ ಕಟ್ಟಿರೋದು 1.5 ವರ್ಷದಿಂದ. ಬಟ್ ಈಗ ಯಾಕೆ ಈ ವಿಚಾರ ಮತ್ತೆ ವಿವಾದ ಸ್ವರೂಪವನ್ನು ಪಡ್ಕೊಳ್ತಾ ಇದೆ? ಬಹುಶಃ ಪ್ರತಾಪ್ ಸಿಂಹ ಅವರು ಈ ಹೇಳಿಕೆಯನ್ನು ಕೊಡದೇ ಇದ್ದಿದ್ದು, ಅಂದ್ರೆ 80,000 ರೂಪಾಯಿ ನಾವು ಕೊಡ್ತೀವಿ ಬಿಜೆಪಿಯಿಂದ ಅಂತ ಹೇಳಿ, ಬಹುಶಃ ಇದು ವಿವಾದ ಆಗ್ತಾ ಇರಲಿಲ್ವಾ ಅಂತ ಹೇಳಿ. ಯಾಕೆ 80,000 ರೂಪಾಯಿನ ಯಾಕೆ ಬಿಜೆಪಿ ಈಗ ಕೊಡೋದಕ್ಕೆ ಮುಂದಾಗ್ತಾ ಇದೆ? ಪ್ರತಾಪ್ ಸಿಂಹ ಅವರು ಯಾಕೆ ಈಗ ಈ ವಿಚಾರವನ್ನು ಮುನ್ನೆಲೆಗೆ ತಂದಿದ್ದಾರೆ? ರಾಮ್. ರೆಹಮಾನ್, ಪ್ರಮುಖವಾಗಿ ಮೈಸೂರು ಜಿಲ್ಲೆ ಆರೋಹಳ್ಳಿ ಗ್ರಾಮದಲ್ಲಿ ರಾಮಲಲ್ಲನ ವಿಗ್ರಹಕ್ಕೆ ಒಂದು ಕಲ್ಲು ಸಿಕ್ಕಿತ್ತು. ಆ ಕಲ್ಲನ್ನು ತೆಗೆದಂಥ ಶ್ರೀನಿವಾಸ್ ಅವರಿಗೆ ಆ ಶ್ರೀರಾಮಲಲ್ಲನ ವಿಗ್ರಹಕ್ಕೆ ಬಳಸಿದಂಥ ಕಲ್ಲನ್ನು ತೆಗೆದಕ್ಕೆ 80,000 ರೂಪಾಯಿ ದಂಡವನ್ನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ವಿಧಿಸಿದ್ದಾರೆ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇದಕ್ಕೆ ರಾಜಕೀಯ ಬಣ್ಣ ಕೊಡುವಂಥ ಕೆಲಸವನ್ನು ಕೆಲವರು ಮಾಡಿದ್ರು. ಆದರೆ ರೆಹಮಾನ್, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ರಾಮಲಲ್ಲನ ವಿಗ್ರಹವನ್ನು ಶ್ರೀನಿವಾಸ್ ತೆಗೆದಕ್ಕೆ ಯಾವುದೇ ರೀತಿಯಂಥ ದಂಡವನ್ನು ವಿಧಿಸಿಲ್ಲ. ಆದರೆ ಕಾನೂನಾತ್ಮಕವಾಗಿ ಕೃಷಿ ಭೂಮಿಯಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಯಾವುದೇ ಅನುಮತಿಯನ್ನು ಪಡೆದೇ ಶ್ರೀನಿವಾಸ್ ಅವರು ಗಣಿಗಾರಿಕೆಯನ್ನು ಮಾಡಿದ್ರು. ಇದಕ್ಕಾಗಿ 80,000 ರೂಪಾಯಿಯನ್ನು ಕಾನೂನಾತ್ಮಕವಾಗಿ ದಂಡವನ್ನು ವಿಧಿಸಿ ಅದಕ್ಕೆ ರಸೀದಿಯನ್ನು ಸಹ ನೀಡಿದ್ದಾರೆ. ಮತ್ತೊಂದು ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದ್ರೆ, ಇವರು ದಂಡ ಕಟ್ಟಿದಂಥ ಸಂದರ್ಭದಲ್ಲಿ ಈ ಕಲ್ಲನ್ನು ಶ್ರೀರಾಮಲಲ್ಲನ ವಿಗ್ರಹಕ್ಕೆ ಕೆತ್ತನೆಗೆ ಬಳಸ್ಕೊಳ್ತಾರೆ ಅಂತೇಳಿ ಯಾವುದೇ ರೀತಿಯಾದಂಥದ್ದು ವಿಚಾರಗಳು ಪ್ರಸ್ತಾಪ ಆಗಿರಲಿಲ್ಲ. ಇವರ ಒಂದೇ ಒಂದು ಕಾರಣ ಅಂತ ಹೇಳಿದ್ರೆ, ಕೃಷಿ ಭೂಮಿಯಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡಿದ್ರು ಅಂತೇಳಿ. ಮತ್ತು ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿಯಿಂದ 80,000 ರೂಪಾಯಿ ದಂಡವನ್ನು ನಾವು ಭರಿಸ್ತೇವೆ ಅಂತ ಹೇಳ್ತಾರಂಥ ಕಾರಣ, ಇದಾದ ನಂತರ ಅಂದರೆ ಈ ಏನು ರಾಮಲಲ್ಲನ ವಿಗ್ರಹವನ್ನು ಕಲ್ಲನ್ನು ಶ್ರೀನಿವಾಸ್ ಅವರೇ ತೆಗೆದುಕೊಂಡ್ರು ಅಂತ ಹೇಳಿದ ಸಂದರ್ಭದಲ್ಲಿ ಶ್ರೀನಿವಾಸ್ ಅವ್ರನ್ನ ಮಾತಾಡಿಸ್ಬೇಕಾದ್ರೆ ಅವರು ತಮ್ಮ ಹಳೆಯ ಕಥೆಗಳನ್ನು ಹೇಳಬೇಕಾದ್ರೆ, ಈ ರೀತಿ ನಾನು ಗಣಿಗಾರಿಕೆ ಮಾಡುವಂಥ ಸಂದರ್ಭದಲ್ಲಿ, ಯಾಕಂದರೆ ಇವರು ಕೇವಲ ಶ್ರೀರಾಮಲಲ್ಲನ ವಿಗ್ರಹಕ್ಕೆ ಮಾತ್ರ ಕಲ್ಲುಗಳನ್ನು ತೆಗೆದುಕೊಟ್ಟಿಲ್ಲ, ಈ ಹಿಂದೆ ಸಹ ಸಾಕಷ್ಟು ವಿಗ್ರಹಗಳಿಗೆ ಆ ಕೆತ್ತನೆ ಕೆಲಸಕ್ಕೆ ಇವರು ಆ ರೀತಿಯಾದಂಥ ವಿಗ್ರಹದ ಕಲ್ಲುಗಳನ್ನು ತೆಗೆದುಕೊಟ್ಟಿದ್ದಾರೆ. ಅಂದರೆ ಗಣಿಗಾರಿಕೆ ಅವರ ವೃತ್ತಿ ಆಗಿರೋದ್ರಿಂದಾಗಿ ಸಾಕಷ್ಟು ಬಾರಿ ಅವರು ದಂಡವನ್ನು ಕಟ್ಟಿದ್ದಾರೆ. ಅದರಲ್ಲಿ 80,000 ಸಹ ಒಂದು. ಹೀಗಾಗಿ ನಾನು ದಂಡವನ್ನು ಕಟ್ಟಿದ್ದೆ, ನನಗೆ ಸಾಕಷ್ಟು ಕಷ್ಟ ಇದೆ ಅಂತೇಳಿ ತಮ್ಮ ನೋವನ್ನು ಅವರು ತೋಡ್ಕೊಂಡಿದ್ರು. ಹೀಗಾಗಿ ಮಾನವೀಯತೆ ದೃಷ್ಟಿಯಿಂದ, ಆದರೆ ಒಂದು ಸ್ಪಷ್ಟ, ಇಲ್ಲಿ ಇವರು ದಂಡ ಕಟ್ಟಿರುವಂಥದ್ದು ಕಾನೂನಾತ್ಮಕವಾಗಿ, ಅದನ್ನು ಶ್ರೀನಿವಾಸ್ ಸಹ ಒಪ್ಕೊಳ್ತಾರೆ. ಆದರೆ ನನಗೆ ವೈಯಕ್ತಿಕವಾಗಿ ಸಮಸ್ಯೆ ಇದೆ, ನಾನು ಕಡುಬಡತನದಲ್ಲಿ ಇದ್ದೇನೆ ಅಂತೇಳಿ ಅವರು ಏನು ಹೇಳ್ಕೊಂಡಿದ್ರು, ಅದಕ್ಕೆ ಸ್ಪಂದಿಸಿ ಬಿಜೆಪಿ 80,000 ರೂಪಾಯಿನ ಪಕ್ಷದ ವತಿಯಿಂದ ಭರಿಸ್ತೇವೆ ಅನ್ನೋ ಒಂದು ಮಾತನಾಡಿದರೆ, ಅದನ್ನು ಹೊರತುಪಡಿಸಿದರೆ ಇಲ್ಲಿ ಯಾವುದೇ ಉದ್ದೇಶಪೂರ್ವಕವಾಗಿ ಶ್ರೀನಿವಾಸ್ಗೆ ದಂಡವನ್ನು ವಿಧಿಸಿಲ್ಲ, ಮತ್ತು ಕಾನೂನು ಬಾಹಿರವಾಗೂ ಸಹ ವಿಧಿಸಿಲ್ಲ. ಅಕ್ರಮವಾಗಿ ಗಣಿಗಾರಿಕೆ ಮಾಡಿದ ಉದ್ದೇಶದಿಂದಲೇ ಈ ಒಂದು 80,000 ರೂಪಾಯಿನ ದಂಡವನ್ನು ವಿಧಿಸಿರುವಂಥದ್ದು. ರೆಹಮಾನ್. ಎಸ್ ರಾಮ್, ಹೋಲ್ಡಲ್ಲಿರಿ, ಮತ್ತೆ ನಾನು ನಿಮ್ಮ ಜೊತೆಗೆ ಮಾತಾಡ್ತೇನೆ.